ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಬೆಳಗ್ಗೆ 7:30ಕ್ಕೆ ರಾಜ್ಕಮಲ್ ಥಿಯೇಟ್ರ್ ಮುಂಭಾಗ ಚಿಕ್ಕಡಿಯಾರದವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ನಡೆಸಿದ್ವಿ. ಮತ್ತು 9 ಗಂಟೆಗೆ ನಮ್ಮ ಅಮೃತೇಶ್ವರ ದೇವಸ್ಥಾನ ಅವರಿಗೆ ಒಂದು ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಅಧಿಕಾರ ಎಲ್ಲವೂ ಸಿಗಲಿ ಮತ್ತು ಈ ದೇಶವನ್ನು ಸುಭದ್ರವಾಗಿಡೋದಕ್ಕೆ ಎಲ್ಲ ಥರದ ಶಕ್ತಿಯನ್ನು ಅವರಿಗೆ ನೀಡಲಿ ಅಂತೇಳಿ ನಾವಿವತ್ತು ಒಂದು ಹೋಮದ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿಗೆ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಅವರು, ನಮ್ಮ ಶಾಸಕರಾದ ಶ್ರೀವತ್ಸಣ್ಣನವರು ಮತ್ತು ನಮ್ಮ ನಗರಾಧ್ಯಕ್ಷರಾದ ನಾಗೇಂದ್ರನವರು, ಹಲವಾರು ಮುಖಂಡರು, ನಮ್ಮ BJP ಮುಖಂಡರುಗಳು, ಕಾರ್ಯಕರ್ತರು, ಅವರ ಅಭಿಮಾನಿಗಳು, ನರೇಂದ್ರ ಮೋದಿಯವರ ಅಭಿಮಾನಿಗಳು ಎಲ್ಲರೂ ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಅದು ಕೂಡ ಯಶಸ್ವಿಯಾಗಾಯಿತು. ಅದಾದ ನಂತರ ಸೈಜಿರೋ ರೋಡಲ್ಲಿರ್ತಕ್ಕಂಥ ಒಂದು ಬ್ಲಡ್ ಬ್ಯಾಂಕಲ್ಲಿ, ಜೀವಧಾರ ಬ್ಲಡ್ ಬ್ಯಾಂಕಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ವಿ. ಅದು ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ವಿ. ಮತ್ತು ಏನು ನಮ್ಮ ಜಯಲಕ್ಷ್ಮೀಪುರಮಲ್ಲಿರ್ತಕ್ಕಂಥ ಒಂದು ಹೆರಿಗೆ ಆಸ್ಪತ್ರೆ, ಬೃಂದಾವನ ಹಾಸ್ಪಿಟ್ಲ್ ಎದುರಿಗೆ ಇರತಕ್ಕಂಥ ಬೃಂದಾವನ ಹಾಸ್ಪಿಟ್ಲಲ್ಲಿ ನರೇಂದ್ರ ಮೋದಿಯವರು ಆ ಒಂದು ಕುಟುಂಬ ಇಲಾಖೆ, ಮಕ್ಕಳ ಮತ್ತು ಕುಟುಂಬ ಇಲಾಖೆಯ ಪರವಾಗಿ ಒಂದು ಭಾಷಣವನ್ನು ಮಾಡಿದರು, ಲೈವ್ ಕಾರ್ಯಕ್ರಮ. ಅದನ್ನು ಕೂಡ ನಮ್ಮ ಸಂಸದರಾದ ಯದುವೀರ್ ಒಡೆಯರವರು ಚಾಲನೆ ಕೊಟ್ಟು ನಮ್ಮ ಜೊತೆಯಲ್ಲಿ ಮತ್ತು ಸಿಬ್ಬಂದಿಗಳು, ಡಾಕ್ಟ್ರುಗಳು ಮತ್ತು ಸಿಬ್ಬಂದಿಗಳು ಮತ್ತು ಏನು ರೋಗಿಗಳು ಬಂದಿದ್ದರು, ಅವ್ರ ಜೊತೆ ಕೂತ್ಕೊಂಡು ಆ ಕಾರ್ಯಕ್ರಮವನ್ನು, ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರಿಗೊಂದು ಹಲವಾರು ಸೂಚನೆಗಳನ್ನು ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು. ಅದು ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಇವತ್ತು ನಾವು ಪ್ಯಾಲೇಸ್ಗೂ ಕೂಡ ಬಂದಿದ್ದೀವಿ. ಅಲ್ಲೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸದರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಪಾಲ್ಗೊಳ್ಳೋಣ ಅಂಥೇಳಿ ನಾವು ಬಂದಿದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಈ 17ನೇ ತಾರೀಕಿಂದ ಇವತ್ತಿಂದ ಹಿಡಿದು ಗಾಂಧಿ ಜಯಂತಿ 2ನೇ ತಾರೀಕುವರೆಗೂ 15 ದಿನಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಸಾರ್ವಜನಿಕರು ಬಂದು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ನಮ್ಮೆಲ್ಲರ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದೀನಿ.